ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ಪ್ ಅ ಚೈಲ್ಡ್ ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ನಾನು ಕಂಪ್ಲೀಟ್ ಡಿಟೇಲ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಯಾರಿಗೆಲ್ಲ ಇದು ಅಪ್ಲೈ ಆಗುತ್ತೆ, ಎಷ್ಟು ಅಮೌಂಟ್ ಬರುತ್ತೆ ಮತ್ತು ಇದರದ್ದು ಲಾಸ್ಟ್ ಡೇಟ್ ಏನು, ಅಪ್ಲೈ ಮಾಡೋ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಷನ್ ಆಫ್ ಸ್ಕಾಲರ್ಶಿಪ್ ಆ್ಯಂಡ್ ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್. ಬನ್ನಿ, ಫಸ್ಟ್ ಆಫ್ ಆಲ್ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂತ ನೋಡುವ. ಅದಕ್ಕಿಂತ ಮುಂಚೆ ಇದರದ್ದು ಲಾಸ್ಟ್ ಡೇಟ್ ನಾವು ನೋಡಬಹುದು 5/7. ಇದರದ್ದು ಲಾಸ್ಟ್ ಡೇಟ್ 5/7/2025. ಬನ್ನಿ, ಈಗ ಯಾರೆಲ್ಲ ಇದನ್ನೆಲ್ಲ ಅಪ್ಲೈ ಮಾಡ್ಬೋದು ನೋಡುವ. ಕಮಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್, ಇಲ್ಲಿ ನಾವು ನೋಡ್ಬೋದು ಕರ್ನಾಟಕದಲ್ಲಿ ವಾಸಿಸ್ತಿರುವ ಸ್ಟೂಡೆಂಟ್ಸ್ ಇದನ್ನು ಅಪ್ಲೈ ಮಾಡಬಹುದು. ಅದರಲ್ಲಿ ಎಸ್ಪೆಷಲಿ 40 ಕಿಲೋಮೀಟರ್ ಫ್ರಾಮ್ ರಬಕವಿ ಬನಹಟ್ಟಿ, ಮುಧೋಳ್, ಜಮಖಂಡಿ ತಾಲೂಕ್, ಬಾಗಲಕೋಟ್ ಡಿಸ್ಟಿಕ್ ಮತ್ತು ಬೆಳಗಾಂ ಡಿಸ್ಟಿಕಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಇರ್ತಾ ಇರೋ ಸ್ಟೂಡೆಂಟ್ಸಿಗೆ ಕೂಡ ಅಪ್ಲೈ ಆಗುತ್ತೆ. ಮತ್ತು SSLCಯಲ್ಲಿ ನೀವು 10th ಗ್ರೇಡಲ್ಲಿ ಪಾಸ್ ಆಗಿರಬೇಕು. BPL ಫ್ಯಾಮ್ಲಿ ಅಂದರೆ BPL ನಿಮ್ಮದಿರಬೇಕು. BPL ಅಂದರೆ ಬಿಲೋ ಪಾವರ್ಟಿ ಲೈನ್, ರೇಷನ್ ಕಾರ್ಡ್ ಇರಬೇಕು. ಮತ್ತು ಕ್ವಾಲಿಫೈಯಿಂಗ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಏನಿದೆ, SSLC ಆಯಿತು, PUC ಆಯಿತು, ಅದರಲ್ಲಿ 70% ಮತ್ತು ಅದಕ್ಕಿಂತ ಹೆಚ್ಚಿಗೆ ಸ್ಕೋರ್ ಮಾಡಿರಬೇಕು. ಈಗ ಇದು ಯಾರಿಗೆಲ್ಲ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾ ಇದ್ದಾರೆ ಅಂದರೆ 12th ಆದವರು, ಅಂದರೆ PUC ಆದವರಿಗೆ ಮತ್ತು ಡಿಪ್ಲೊಮಾಲಿಂದ ಇಂಜಿನಿಯರಿಂಗ್ ಹೋಗ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಇದು ಸ್ಕಾಲರ್ಶಿಪ್ ಬರುತ್ತೆ. ಈಗ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಕ್ರೈಟೇರಿಯಾ ಏನಂದರೆ, ಈಗ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ನೋಡ್ಬೋದು MBBS ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ನೀಟ್ ರ್ಯಾಂಕ್ ಎಷ್ಟಿರಬೇಕಂದ್ರೆ 50,000 ನೀಟ್ ರ್ಯಾಂಕ್ ಇರಬೇಕು. ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ 75,000, ಥರ್ಡ್ ಪ್ರಿಫರೆನ್ಸ್ ಇವರು 1 lakh ರ್ಯಾಂಕ್ ಇದ್ದವ್ರನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ CET ಅಂದರೆ PUC ಮುಗಿದ ನಂತರ PUC ಮಾಡಿದ್ರೆ PUCಯಲ್ಲಿ ಈಗ PUCಲಿಂದ ಇಂಜಿನಿಯರಿಂಗ್ ಹೋಗೋರು, BE ಹೋಗೋರಿಗೂ 25,000 ರ್ಯಾಂಕ್ ಫಸ್ಟ್ ಪ್ರಿಫರೆನ್ಸ್, 40,000 ನೆಕ್ಸ್ಟ್ 50,000. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಡಿಪ್ಲೊಮಾಲಿಂದ ಇಂಜಿನಿಯರಿಂಗ್ ಹೋಗ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಡಿಪ್ಲೊಮಾಲಿಂದ DCET ಬರೆದು ಹೋಗ್ತಾ ಇರುವ ಸ್ಟೂಡೆಂಟ್ಸು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ 1,000 ರ್ಯಾಂಕ್, ಸೆಕೆಂಡ್ ಪ್ರಿಫರೆನ್ಸ್ 1,500 ರ್ಯಾಂಕ್ ಮತ್ತು ಥರ್ಡ್ ಪ್ರಿಫರೆನ್ಸ್ 2,000 ರ್ಯಾಂಕ್, ಇವರಿಗೆಲ್ಲ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲಿ ನಾವು ನೋಡಬಹುದು ಯಾರೆಲ್ಲ ಎಲಿಜಿಬಲ್ ಇದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಯಾರು ಎಲಿಜಿಬಲ್ ಇಲ್ಲ ಅಂದರೆ ಯಾರು ಕೋಚಿಂಗ್ ಕ್ಲಾಸ್ ಹೋಗ್ತಾ ಇರೋ ಸ್ಟೂಡೆಂಟ್ಸ್ ಮತ್ತು BPL ಕಾರ್ಡ್ ಯಾರು ಇರೋಂಗಿಲ್ಲ ಅವ್ರದ್ದೆಲ್ಲ ಇದು ಅಪ್ಲಿಕೇಬಲ್ ಇರುವುದಿಲ್ಲ. ಈಗ ಇದಕ್ಕೆ ಏನಿರುತ್ತಂದರೆ ಪ್ರೊಸೀಜರ್ ಏನಂದರೆ, ಫಸ್ಟ್ ಆಫ್ ಆಲ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಇದಕ್ಕೆ ಕ್ವಾಲಿಫೈಯಿಂಗ್ ಎಕ್ಸಾಮಿಗೆ ಕರೀತಾರೆ. ಕ್ವಾಲಿಫೈಯಿಂಗ್ ಎಕ್ಸಾಮ್ ಮುಗಿದ ನಂತರ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ ಮತ್ತು ಅವ್ರ ಟೀಮ್, ಸ್ಕಾಲರ್ಶಿಪ್ ಟೀಮ್ ಏನಿರುತ್ತಲ್ಲ ಅವರಿಂದ ಆ್ಯಕ್ಚುಲಿ ಹೋಮ್ ವಿಸಿಟ್ ಇರುತ್ತೆ. ಹೋಮ್ ವಿಸಿಟ್ ಆದ ನಂತರ ಸ್ಕಾಲರ್ಶಿಪ್ಪನ್ನು ಇವರು ಫೈನಲ್ ಮಾಡ್ತಾರೆ. ಈಗ ಯಾವ ಥರ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾವು ನೋಡ್ಬೋದು ಈ ಸ್ಕಾಲರ್ಶಿಪ್ಪಲ್ಲಿ ಫಸ್ಟ್ ಆಫ್ ಆಲ್ ಬೇಸಿಕ್ ಡಿಟೇಲ್ ಅಂತಿರುತ್ತೆ. ಬೇಸಿಕ್ ಡೀಟೇಲ್ಸನ್ನು ನಾವು ಇಲ್ಲೇ ತುಂಬಬೇಕು. ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಇವೆಲ್ಲ ಮಾಹಿತಿಯನ್ನು ನಾವು ಇಲ್ಲೇ ತುಂಬಬೇಕು. ಅದೇ ರೀತಿ ಪರ್ಸ್ನಲ್ ಡೀಟೇಲ್ಸ್, ಇಲ್ಲಿ ಪರ್ಸ್ನಲ್ ಡೀಟೇಲ್ಸದ ಮಾಹಿತಿಯೆಲ್ಲ ನಾವು ಇಲ್ಲಿ ತುಂಬಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ ಆದಮೇಲೆ ಎಜುಕೇಷ್ನಲ್ ಡೀಟೇಲ್ ಮತ್ತು ಕೊನೆಯದಾಗಿ ಫ್ಯಾಮ್ಲಿ ಇನ್ಫಾರ್ಮೇಷನ್ ತುಂಬಬೇಕಾಗುತ್ತೆ. ನೆಕ್ಸ್ಟ್ ಫ್ಯಾಮ್ಲಿ ಆ್ಯಂಡ್ ಅಸೆಟ್ ಫೆಸಿಲಿಟಿ, ಇವೆಲ್ಲ ಮಾಹಿತಿ ನಾವು ಇಲ್ಲಿ ತುಂಬಬೇಕು. ಕೊನೆಯದಾಗಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ನಾವು ನೋಡಬಹುದು ಫೋಟೋವನ್ನು ಅಪ್ಲೋಡ್ ಮಾಡಿ ಪರ್ಮನೆಂಟ್ ಅಡ್ರೆಸ್, ಕಮ್ಯುನಿಕೇಷನ್ ಅಡ್ರೆಸ್, ಇವೆಲ್ಲ ಮಾಹಿತಿಯನ್ನು ಇಲ್ಲೇ ತುಂಬಬೇಕಾಗತ್ತೆ. ಇದು ತುಂಬಿದ ನಂತರ ನಿಮ್ಮದು ರ್ಯಾಂಕ್, ಬೇಸ್ಡ್ ಆನ್ ರ್ಯಾಂಕ್ ನಿಮಗೆ ಇಂಟರ್ವ್ಯೂಗೂ ಕೂಡ ಕರೀತಾರೆ. ಅಂದರೆ ಫಸ್ಟ್ ಇದರಲ್ಲಿ ನಾ ಹೇಳ್ದಂಗೆ ಇದಕ್ಕೊಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ನಂತರ ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ನಂತರ ಹೋಮ್ ವಿಸಿಟ್ ಇರುತ್ತೆ. ಹೋಮ್ ವಿಸಿಟ್ ಆದಮೇಲೆ ನಿಮ್ಮ ಸ್ಕಾಲರ್ಶಿಪ್ ಫೈನಲ್ ಆಗುತ್ತೆ. ಈಗ ಹೀಗೆ ಇನ್ನು ಸ್ಕಾಲರ್ಶಿಪ್ ನೀವು ಪಡ್ಕೋಬಹುದು. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಇದು ಅನುಕೂಲ ಆಗಲಿ ಅಂತ ಹೇಳಿ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.